ಸರ್, ಸೀತಾರಾಮ್ ಸರ್, ನಿಮಗೆ ಇಲ್ಲಿಂದನೇ ಅಪ್ಲಿಕೇಶನ್ ಕೊಡ್ತಾ ಇದ್ದೀನಿ. ಈ ಒಂದು ಕಾದಂಬರಿಗೆ ಒಂದು ಧಾರಾವಾಹಿ ಆಗುವಂಥ ಎಲ್ಲ ಸಲಕರಣೆಯೂ ಆ ಕಾದಂಬರಿನಲ್ಲಿದೆ. ಈಗಿನ ಎಷ್ಟೋ ಜನ IT ಪ್ರೊಫೆಷ್ನಲ್ಸ್ ಎಲ್ಲ ಅವ್ರ ಕೆಲಸಗಳನ್ನ ಬಿಟ್ಟು ಕೃಷಿ ಹತ್ತ, ಮಣ್ಣತ್ರ ಹೇಗೆ ಅವರು ಮರಳುತ್ತಾ ಇದ್ದಾರೋ. ಬಹುರೂಪಿ ಫೌಂಡೇಶನ್ ಪ್ರಕಟಿಸಿರುವ ಪ್ರಜಾವಾಣಿ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾದ ರವೀಂದ್ರ ಭಟ್ಟಾರ್ ಅವರು ತಮ್ಮ ಮಾಧ್ಯಮ ಅನುಭವಗಳ ಬಗ್ಗೆ ಬರೆದಿರುವ ಬರೆಯದ ಕಥೆಗಳು ಮತ್ತು ಪತ್ರಕರ್ತೆ ಭಾರತಿ ಹೆಗಡೆ ವಿರಚಿತ ಕಾದಂಬರಿ ಉಪ್ಪಾಗೆ ಹರಳು ಕೃತಿಗಳು ಬೆಂಗಳೂರಿನ ಗಾಂಧಿ ಭವನದಲ್ಲಿ 24 ಮೇ 2025 ಲೋಕಾರ್ಪಣೆಗೊಂಡಿತು. ಸಾಹಿತಿ HN ಆರತಿರವರು ಉಪ್ಪಾಗೆ ಹರಳು ಕಾದಂಬರಿಯನ್ನು ವಿಶ್ಲೇಷಿಸುತ್ತಾ ಇದನ್ನು ಧಾರಾವಾಹಿ ಅಥವಾ ಚಲನಚಿತ್ರವನ್ನು ಮಾಡಬಹುದು ಎಂದು ಅಭಿಪ್ರಾಯಪಟ್ಟರು. ನನಗೆ ಇವಾಗ ಸಿರಿಸಿ ಅಲ್ಲಿಗೆಲ್ಲ ಹೋದಾಗ ಅವ್ರು ಹೇಳೋದು ಏನು ಅಂದರೆ, ಎಲ್ಲ ಮಕ್ಕಳೆಲ್ಲ ಹೊರಗಡೆ ಹೋಗ್ಬಿಟ್ಟಿದ್ದಾರೆ, ಎಲ್ಲ ನಗರ ಜೀವನಕ್ಕೆ ಕೆಲಸಗಳಿಗೆ ಅದಕ್ಕೆ ಇದಕ್ಕೆ ಅಂತ ಹೊರಟೋಗಿದ್ದಾರೆ. ಹಾಗಾಗಿ ಒಳ್ಳೆ ವೃದ್ಧಾಶ್ರಮದ ಥರ ನಾವು ವಯಸ್ಸಾದವ್ರು ಮಾತ್ರ ಇಲ್ಲಿ ತೋಟ ನೋಡಿಕೊಂಡು ಇದ್ದೀವಿ ಅಂತ ಹೇಳ್ತಾರೆ ಎಲ್ಲ ಕಡೆ ಸಿರ್ಸಿಗೆ ಹೋದರೆ. ಆದರೆ ನನಗನ್ಸೋದು ಭಾರತೀಯವರ ಕಥೆಯಲ್ಲಿ ಅದು ಏನಾಗುತ್ತೆ ಅಂದರೆ, ಕೊನೆಯಲ್ಲಿ ಅವರು ತರುವಂತಹ ಒಂದು ತಿರುವು ಏನಿದೆ ಅಂದರೆ, ಈಗಿನ ಕಾಲದ ಒಬ್ಬಳು ಹುಡುಗಿ ಮತ್ತೆ ಕೃಷಿಯತ್ತ ಮರಳ್ತೀನಿ, ನಾನು ಉಪ್ಪಾಗೆ ಮೇಲೆ ಸಂಶೋಧನೆ ಮಾಡ್ತೀನಿ, ಬೇರೆ ಇಲ್ಲಿರುವಂತಹ ಗಿಡ ಮರಗಳ ಮೇಲೆ ಸಂಶೋಧನೆ ಮಾಡ್ತೀನಿ ಅಂತ ಈಗಿನ ಎಷ್ಟೋ ಜನ IT ಪ್ರೊಫೆಷ್ನಲ್ಸ್ ಎಲ್ಲ ಅವ್ರ ಕೆಲಸಗಳನ್ನ ಬಿಟ್ಟು ಕೃಷಿ ಹತ್ತ, ಮಣ್ಣತ್ರ ಹೇಗೆ ಅವರು ಮರಳುತ್ತಾ ಇದ್ದಾರೋ, ಆ ರೀತಿಯ ಒಂದು ತುಂಬ ಪಾಸಿಟಿವ್ ಆದಂತಹ ಒಂದು ತಿರುವನ್ನು ಕೊಟ್ಟು ಕಾದಂಬರಿಯನ್ನು ನೀವು ಮುಗಿಸ್ತೀರಿ. ಇದು ಪ್ರತಿ ರಾಜ್ಯದ ಕತೆ, ದೇಶದ ಕತೆ ಮತ್ತು ಇಡೀ ಜಗತ್ತಿನ ಕಥೆಯಾಗಿ ಅವರು ಅದನ್ನು ಬದಲಾಯಿಸಿಬಿಡ್ತಾರೆ. ಒಂದೊಂದು ಕೊನೆಯ ಹಂತದಲ್ಲಂತೂ ತುಂಬ ಸಶಕ್ತವಾಗಿ ಆ ಪಾತ್ರಗಳು ಅಲ್ಲಿ ಮೂಡಿ ಬಂದಿದೆ ಅಂತ. ಈ ಒಂದು ಧಾರಾವಾಹಿ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಇಡೀ ಮಳೆ ಇದು ಸರ್, ಸೀತಾರಾಮ್ ಸರ್, ನಿಮಗೆ ಇಲ್ಲಿಂದನೇ ಅಪ್ಲಿಕೇಶನ್ ಕೊಡ್ತಾ ಇದ್ದೀನಿ. ಈ ಒಂದು ಕಾದಂಬರಿಗೆ ಒಂದು ಧಾರಾವಾಹಿ ಆಗುವಂಥ ಎಲ್ಲ ಸಲಕರಣೆಯೂ ಆ ಕಾದಂಬರಿನಲ್ಲಿದೆ. ಅಥವಾ ಒಂದು ಫೀಚರ್ ಫಿಲ್ಮ್ ಮಾಡ್ಬೋದು, ಯಾಕಂದರೆ ಆ ಕಾನ್ವಾಸ್ ಅಷ್ಟು ಚೆನ್ನಾಗಿದೆ, ಅದನ್ನು ಮಾಡ್ಬೋದು. ಯಾಕಂದರೆ ಆ ಸಿರಿಸಿ ಕಡೆಯ ಒಂದು ಲೋಕ ಇದೆ ಅಲ್ಲ, ಅದು ಸ್ವಲ್ಪ ಅನ್ಟಚ್ಡ್ ಅನಿಸುತ್ತೆ ನಮ್ಮ ವಿಜುವಲ್ ಮೀಡಿಯಾಗೆ. ಸೊ ಅದನ್ನು ಆ ಒಂದು ಸಾಧ್ಯತೆ ಈ ಕಾದಂಬರಿ ನನಗೆ ತೋರಿಸ್ತಾ ಇದೆ ಅಂತ ಅನಿಸುತ್ತೆ.